ಸ್ನೇಹಿತರೆ, ಸ್ವಸ್ಥ ಸಮಾಜ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ನಾನು ನಮ್ಮ ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ನಾವು ಯಾವ ರೀತಿಯ ಆಹಾರವನ್ನು ಸೇವಿಸಬೇಕು ಎಂಬುದರ ಬಗ್ಗೆ ವಿವರಿಸಿದ್ದೇನೆ. ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ನಾವು ಕೇವಲ ಎಕ್ಸಸೈಸ್ಗಳನ್ನಷ್ಟೇ ಮಾಡಿದರೆ ಆಗೋದಿಲ್ಲ. ನಾವು ಯಾವ ರೀತಿಯ ಆಹಾರಗಳನ್ನು ಸೇವಿಸ್ತೀವಿ ಎನ್ನುವುದು ತುಂಬ ಮುಖ್ಯವಾಗುತ್ತದೆ. ಅದಕ್ಕಿಂತ ಮೊದಲು ನಾವು ತೂಕವನ್ನು ಕಳೆದುಕೊಳ್ಳಲು ಬಯಸಿದರೆ ಕೆಲವೊಂದು ಫುಡ್ ಐಟಮ್ಗಳನ್ನು ಸೇವನೆಯನ್ನು ಅವಾಯ್ಡ್ ಮಾಡಬೇಕು. ಎಣ್ಣೆಯಲ್ಲಿ ಕರಿದ ಐಟಮ್ಗಳನ್ನು ತಿನ್ನಬಾರದು. ಬೇಕರಿ ಐಟಮ್ಗಳನ್ನು ಅವಾಯ್ಡ್ ಮಾಡಬೇಕು. ಹಾಗೆ ಡೈರಿ ಪ್ರಾಡಕ್ಟ್ಗಳನ್ನು ಅವಾಯ್ಡ್ ಮಾಡಬೇಕು. ಮತ್ತು ಉಪ್ಪು ಹಾಗೂ ಸಕ್ಕರೆಯನ್ನು ತುಂಬ ಕಡಿಮೆ ಮಾಡಬೇಕು. ಮುಂಜಾನೆ ತಿಂಡಿಗೆ ಈ ಥರ ರೆಡಿ ಮಾಡ್ಕೋಬೇಕು. ಇದರಲ್ಲಿ ಇವು ವೆಜಿಟೇಬಲ್ಸು, ಕುಕುಂಬರು, ಕ್ಯಾರೆಟು, ಟೊಮೆಟೊ ಮತ್ತು ಬೀಟ್ರೂಟ್ ಒಂದು ನಾವು ಆ್ಯಡ್ ಮಾಡ್ಕೋಬೋದು. ಮತ್ತು ಇದು ಡ್ರೈ ಫ್ರೂಟ್ಸು, ಆಲ್ಮಂಡು, ಅಂಜೂರ, ಖರ್ಜೂರ ಮತ್ತು ಒಣ ದ್ರಾಕ್ಷಿ. ಇವನ್ನ ರಾತ್ರಿ ನೆನೆಯಿಟ್ಟು ಬೆಳಗ್ಗೆ ಉಪಯೋಗಿಸಬೇಕು. ಇದು ಕೊಬ್ಬರಿ, ಬನಾನಾ ಮತ್ತು ಇವು ಕಡಲೆ. ನಾವು ಕಡಲೆ ಬದಲಿಗೆ ಕಡಲೆ ಬೀಜ ಅಂದರೆ ಶೇಂಗಾ ಅಂತ ಹೇಳ್ತೇವಲ್ಲ, ಅವನ್ನ ನೈಟ್ ನೆನೆ ಹಾಕಿ ಬೆಳಗ್ಗೆ ಯೂಸ್ ಮಾಡ್ಬೋದು, ಅಥವಾ ಇದನ್ನು ಯೂಸ್ ಮಾಡ್ಬೋದು. ಬಟ್ ಇದು ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಇರಬೇಕು, ಯಾಕಂದರೆ ಇದರಲ್ಲಿ ಸ್ವಲ್ಪ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರ್ತದೆ. ಆದ್ದರಿಂದ ಅದರ ಬದಲು ನಾವು ಕಡಲೆ ಬೀಜವನ್ನು ಯೂಸ್ ಮಾಡಿದರೆ ಬೆಸ್ಟು. ಸೊ ನಮ್ಮ ಬೆಳಗಿನ ತಿಂಡಿಗೆ ಇಷ್ಟು ಯೂಸ್ ಮಾಡಿದರೆ ಇದರಲ್ಲಿ ನಮ್ಮ ಬೆಳಗಿನ ತಿಂಡಿಯಲ್ಲಿ ಎಷ್ಟು ಪ್ರೋಟೀನ್, ವಿಟಮಿನ್ಸ್ ಮತ್ತು ನಮ್ಮ ಬಾಡಿಗೆ ಬೇಕಾಗುವ ಎಲ್ಲ ನ್ಯೂಟ್ರಿಯೆಂಟ್ಸ್ ಇದರಲ್ಲಿ ಇರ್ತದೆ. ಮತ್ತು ಅಗತ್ಯಕ್ಕಿಂತ ಜಾಸ್ತಿ ಕಾರ್ಬೋಹೈಡ್ರೇಟು ಅದರಲ್ಲಿ ಇರೋದಿಲ್ಲ. ಸೊ ನಾವು ಜಾಸ್ತಿ ಕಾರ್ಬೋಹೈಡ್ರೇಟ್ ಕನ್ಸ್ಯೂಮ್ ಮಾಡಿದಾಗ ಅದು ಹೆಚ್ಚಿನ ಪ್ರಮಾಣದಲ್ಲಿ ಗ್ಲುಕೋಸ್ ನಮ್ಮ ಬಾಡಿಗೆ ರಿಲೀಸ್ ಆಗಿ ನಮ್ಮ ವೇಟ್ ಜಾಸ್ತಿ ಆಗಲು ಕಾರಣ ಆಗ್ತದೆ. ಅದರಿಂದ ಇದನ್ನು ನಾವು ಇಷ್ಟು ಐಟಮ್ ಯೂಸ್ ಮಾಡಿದರೆ ಅದು ನಮ್ಮ ಬಾಡಿಯಲ್ಲಿರುವ ಫ್ಯಾಟ್ ರೆಡ್ಯೂಸ್ ಮಾಡಲು ಹೆಲ್ಪ್ ಆಗುತ್ತೆ. ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ಹೀಟ್ ಆಗ್ತದೆ ಅನ್ನೋ ಥರ ಇದ್ದರೆ ನಾವು ಡ್ರೈ ಫ್ರೂಟ್ಸನ್ನು ಸ್ಕಿಪ್ ಮಾಡಿ ಇವಿಷ್ಟೇ ಐಟಮ್ಸ್ ಕೂಡ ಯೂಸ್ ಮಾಡ್ಬೋದು. ಮಧ್ಯಾಹ್ನಕ್ಕೆ ಇಷ್ಟು ಊಟ ಸಫಿಷಿಯೆಂಟು ಹಾಗೂ ಹೆಲ್ದಿನೂ ಕೂಡ. ಇದು 2 ಸ್ಪೂನ್ ರೈಸು, ಇದು ವೆಜಿಟೇಬಲ್ ಮತ್ತು ಸೊಪ್ಪಿನ ಸಾಂಬಾರು, ಇದು ಕ್ವಾಂಟಿಟಿ ಜಾಸ್ತಿ ಇರಬೇಕು. ಮೊಸರು, ಇದು ಕುಕುಂಬರು, ಕ್ಯಾರೆಟು ಮತ್ತು ಬೀಟ್ರೂಟು, 2 ಚಪಾತಿ. ಇಷ್ಟು ತಿಂದರೆ ಮಧ್ಯಾಹ್ನಕ್ಕೆ ಒಂದು ಹೆಲ್ದಿ ಊಟ ಅಂತ ಹೇಳ್ಬೋದು. ಮತ್ತು ವೆಜಿಟೇಬಲ್ ಜಾಸ್ತಿ ಕ್ವಾಂಟಿಟಿ ತಗೊಳ್ಳೋದ್ರಿಂದ ಹೊಟ್ಟೆ ತುಂಬಿದ ಅನುಭವ ಆಗ್ತದೆ. ಸೊ ನಾವು ರೈಸ್ ಕಡಿಮೆ ಕ್ವಾಂಟಿಟಿಯಲ್ಲಿ ತಿನ್ಬೋದು. ರಾತ್ರಿಯ ಊಟಕ್ಕೆ ಈ ಥರ ರೆಡಿ ಮಾಡ್ಬೋದು. 2 ಕುದಿಸಿದ ಮೊಟ್ಟೆಗಳು, ಇದು ವೆಜಿಟೇಬಲ್ ಸಲಾಡ್, ಅಗಸೆ ಮಜ್ಜಿಗೆ, ಬನಾನಾ. ಈ ಮೊಟ್ಟೆ ಏಕೆಂದರೆ ಮೊಟ್ಟೆಯಲ್ಲಿ ನಮ್ಮ ದೇಹಕ್ಕೆ ಬೇಕಾಗುವ ಎಲ್ಲ ನ್ಯೂಟ್ರಿಯೆಂಟ್ಸ್ ಇರ್ತದೆ ಮತ್ತು ಲೋ ಕಾರ್ಬೋಹೈಡ್ರೇಟ್ ಇರ್ತದೆ. ಅದರಿಂದ ಇದನ್ನು ಯೂಸ್ ಮಾಡುವುದು. ಮತ್ತು ಇದು ವೆಜಿಟೇಬಲ್ ಸಲಾಡು, ಇದು ಟೊಮೆಟೊ, ಈರುಳ್ಳಿ, ಕ್ಯಾರೆಟು, ಕುಕುಂಬರು, ಬೀಟ್ರೂಟು ಮತ್ತು ಮೂಲಂಗಿ ಎಲ್ಲ ಕಟ್ ಮಾಡಿ, ಸ್ವಲ್ಪ ಮೊಸರು, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರ ಹಾಕಿ ಇದು ಮಾಡಬೇಕು. ಅಂದರೆ ಅದು ಟೇಸ್ಟ್ ಚೆನ್ನಾಗಿರ್ತದೆ, ತಿನ್ನೋಕ್ಕೆ ಖುಷಿ ಅನಿಸ್ತದೆ ಅಷ್ಟೆಲ್ಲ ಐಟಮ್ಸ್ ಹಾಕಿದರೆ. ಮತ್ತು ವೆಜಿಟೇಬಲ್ ಸಲಾಡನ್ನು ತಿಂದಾಗ ನಮಗೆ ಫುಲ್ ಹೊಟ್ಟೆ ತುಂಬಿದ ಅನುಭವ ಆಗ್ತದೆ, ಇನ್ನೇನು ಊಟ ಮಾಡೋದು ಬೇಡ ಅಂತ ಅನಿಸ್ತದೆ. ಅದಕ್ಕೆ ನಾವು ವೆಜಿಟೇಬಲ್ ಸಲಾಡ್ ತಿನ್ನಬೇಕು. ಮತ್ತು ಇದರಲ್ಲಿ ಕಾರ್ಬೋಹೈಡ್ರೇಟ್ ತುಂಬ ಕಡಿಮೆ ಇರ್ತದೆ. ಆದ್ದರಿಂದ ಇದು ವೇಟ್ ರಿಡ್ಯೂಸ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ. ಇದು ಅಗಸೆ ಮಜ್ಜಿಗೆ. ಅಗಸೆ ಮಜ್ಜಿಗೆ ಇಸ್ ಒನ್ ಆಫ್ ದ ಬೆಸ್ಟ್ ವೇ ಟು ರೆಡ್ಯೂಸ್ ದಿ ವೇಟ್ ಅಂತ ಹೇಳ್ತಾರೆ. ಯಾಕಂದರೆ ಅಗಸೆ ಈಸ್ ಅ ರಿಚ್ ಸೋರ್ಸ್ ಆಫ್ ಪ್ರೋಟೀನ್ ಆ್ಯಂಡ್ ಫೈಬರ್. ಸೊ ಯಾವ ಫುಡ್ಡಲ್ಲಿ ಹೆಚ್ಚು ಫೈಬರ್ ಇರ್ತದಲ್ಲ ಅದು ವೇಟ್ ರಿಡ್ಯೂಸ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಯಾಕಂದರೆ ಅದು ಗ್ಲುಕೋಸ್ ಬ್ಲಡ್ಗೆ ರಿಲೀಸ್ ಆಗೋದನ್ನು ಸ್ಲೋ ಡೌನ್ ಮಾಡ್ತದೆ. ಆದ್ದರಿಂದ ಅದು ನಮ್ಮ ಫ್ಯಾಟ್ ರೆಡ್ಯೂಸ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ನಾವು ಇದನ್ನ ಅಗಸೆ ಮಜ್ಜಿಗೆ ಕುಡಿದಾಗ ಪ್ರೋಟೀನು ಮತ್ತು ಫೈಬರ್ ಮತ್ತು
ಫ್ಯಾಟಿ ಆ್ಯಸಿಡ್ಸ್ ಲೈಕ್ omega-3 ಆ್ಯಂಡ್ omega-6 ಇವೆಲ್ಲ ಇರೋದ್ರಿಂದ ನಮಗೆ ಅದು ಕುಡಿದ ಕೂಡಲೇ ತುಂಬ ಹೊಟ್ಟೆ ತುಂಬಿದ ಥರ ಅನುಭವ ಆಗ್ತದೆ. ಅದರಿಂದ ನಮಗೆ ಎಕ್ಸ್ಟ್ರಾ ಮತ್ತೆ ತಿನ್ನಬೇಕು ಅನಿಸೋದಿಲ್ಲ ಒಂದು. ಮತ್ತು ಇದು ಫುಡ್ಡಿಂದ ಅದು ಗ್ಲುಕೋಸ್ ಏನು ರಿಲೀಸ್ ಆಗ್ತದಲ್ಲ ಫುಡ್ ತಿಂದ ಮೇಲೆ, ಅದನ್ನು ಸ್ಲೋ ಡೌನ್ ಮಾಡ್ತದೆ ಬ್ಲಡ್ಗೆ ರಿಲೀಸ್ ಮಾಡೋದು. ಆದ್ದರಿಂದ ಎಕ್ಸ್ಟ್ರಾ ಫ್ಯಾಟ್ ನಮ್ಮ ಬಾಡಿಗೆ ಏನಾದರೂ ಬೇಕಾದರೆ ಅದು ಸ್ಟೋರ್ಡ್ ಫ್ಯಾಟ್ ಗ್ಲುಕೋಸ್ ಕನ್ವರ್ಟ್ ಆಗಿ ಬಾಡಿಗೆ ಯೂಸ್ ಆಗ್ತದೆ. ಅದರಿಂದ ಅದು ನಮ್ಮ ವೇಟ್ ರೆಡ್ಯೂಸ್ ಮಾಡಲು ತುಂಬ ಹೆಲ್ಪ್ ಆಗ್ತದೆ. ನಾವು ನೈಟಿಗೆ ಮೇಯ್ನಾಗಿ ಇವು 3 ಯೂಸ್ ಮಾಡ್ಕೋಬೋದು. ಒಂದು 2 ಎಗ್ಗು, ವೆಜಿಟೇಬಲ್ ಸಲಾಡ್ ಮತ್ತು ಅಗಸೆ ಮಜ್ಜಿಗೆ. ಇಷ್ಟಾದಮೇಲೆ ನಾವು ಮತ್ತೆ ಏನಾದರೂ ಹಸಿವು ಅಂತ ಅನಿಸಿದರೆ ಕೊನೆಗೆ 1-2 ಬಾಳೆಹಣ್ಣು ತಿನ್ಬೋದು. ಈ ಥರ ನಾವು ಡಯಟನ್ನು ಫಾಲೋ ಮಾಡಿದರೆ ಒಂದು ಆರೋಗ್ಯಕ್ಕೂ ಒಳ್ಳೆಯದು, ಎರಡನೇದು ನಮ್ಮ ವೇಟನ್ನು ಕೂಡ ನಾವು ಶೀಘ್ರವಾಗಿ ರೆಡ್ಯೂಸ್ ಮಾಡ್ಬೋದು ವಿತ್ ನೋ ಸೈಡ್ ಎಫೆಕ್ಟ್ಸ್. ಥ್ಯಾಂಕ್ ಯು.